ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ಬಗ್ಗೆ ಎಲ್ಲರೂ ಕೂಡ ಕಿಡಿಕಾರಿದ್ದಾಯಿತು. ಈಗ UPA MP ಒಬ್ಬರು ಸಮಾಜವಾದಿ ಪಾರ್ಟಿಯ MP ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಅವರು ಮುಖ್ಯಮಂತ್ರಿಗಳಿಗೆ ಅವರ ಸ್ಟೇಟ್ಮೆಂಟನ್ನು ಟ್ಯಾಗ್ ಮಾಡಿದ್ದಾರೆ. ರಾಜೀವ್ ರಾಯ್ ಅವರ ಹೆಸರು, SP ಸಂಸದ ಅವರು. ನಾನು ನೋಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ, ಆದರೆ ಇನ್ನೂ ಕೂಡ ರಾಜ್ಕುಮಾರ್ ಸಮಾಧಿ ಹತ್ರನೇ ಸಿಕ್ಕಾಕೊಂಡಿದ್ದೀನಿ. ಯಾರಿಗೆ ಏನೇ ಕಾಲ್ ಮಾಡಬೇಕು ಅಂತ ಟ್ರೈ ಮಾಡಿದರೂ ಕೂಡ ಆಗ್ತಾ ಇಲ್ಲ. ಬೆಂಗಳೂರಿನಂಥ ಸುಂದರ ನಗರವನ್ನು ನೀವು ಸರಿಯಾದ ರೀತಿಯಲ್ಲಿ ಹ್ಯಾಂಡ್ಲು ಮಾಡ್ತಾ ಇಲ್ಲ. ಟ್ರಾಫಿಕ್ ಬೆಂಗಳೂರಿನ ಅಂದವನ್ನು ಕೆಡಿಸಿಬಿಟ್ಟಿದೆ. ಇದನ್ನು ಸರಿ ಮಾಡಬೇಕಿದನ್ನು ನೀವು. ಅತ್ಯಂತ ಕೆಟ್ಟದಾಗಿದೆ. ಸಾರಿ, ನಿಮ್ಮ ಟ್ರಾಫಿಕ್ ನಿರ್ವಹಣೆ ತುಂಬ ಬ್ಯಾಡ್. ಜವಾಬ್ದಾರಿ ಇಲ್ಲದ, ಪ್ರಯೋಜನವಿಲ್ಲದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು ಕಿಡಿಕಾರಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕ್ಷಮಿಸಿ. ನಿಮ್ಮ ಟ್ರಾಫಿಕ್ ನಿರ್ವಹಣೆ ಅತ್ಯಂತ ಕೆಟ್ಟದಾಗಿದೆ. ಜವಾಬ್ದಾರಿ ಇಲ್ಲದ, ಪ್ರಯೋಜನವಿಲ್ಲದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ್ನು ಹೊಂದಿದೆ. ಅವರು ಫೋನ್ ಕರೆಗಳಿಗೆ ಸಹ ಉತ್ತರಿಸೋದಿಲ್ಲ. ಅವರಿಗೆ ಕರೆ ಮಾಡಲು ನಾನು ಮಾಡಿದ ಪ್ರಯತ್ನದ ಸ್ಕ್ರೀನ್ಶಾಟ್ ಇಲ್ಲಿದೆ. ಒಬ್ಬರೂ ಕೂಡ ಕರೆ ಸ್ವೀಕರಿಸಲಿಲ್ಲ. ಕಳೆದ 1 ಗಂಟೆಯಿಂದ ನಾವು ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲೇ ಸ್ಟ್ರಕ್ ಆಗಿದ್ದೇವೆ. ನಾನು ಹೋಗಬೇಕಿರುವ ವಿಮಾನ ಮಿಸ್ ಆಗಲಿದೆ. ನಾನು ಸಂಸತ್ ಅಧಿವೇಶನಕ್ಕೆ ಹಾಜರಾಗಬೇಕು. ಸುತ್ತಮುತ್ತ ಯಾವುದೇ ಪೊಲೀಸ್ ಸಿಬ್ಬಂದಿ ಕಾಣಿಸ್ತಿಲ್ಲ. ಈ ಅಸಮರ್ಥ ಅಧಿಕಾರಿಗಳು ಸಾಕು ಈ ಸುಂದರ ನಗರದ ಹೆಸರು ಮತ್ತು ಆಕರ್ಷಣೆಯನ್ನು ಹಾಳು ಮಾಡಲು. ಆಶ್ಚರ್ಯವೇನಿಲ್ಲ, ಬೆಂಗಳೂರಿನ ಟ್ರಾಫಿಕ್ ಈಗ ಅತ್ಯಂತ ಕೀರ್ತಿಹೀನ ಎಂದು ಹೆಸರು ಗಳಿಸಿದೆ. ಇದಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಿಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಾನು ರಾಜೀವ್ ರೈ ಅವರನ್ನು ಭೇಟಿ ಮಾಡ್ತೀನಿ, ಬೆಂಗಳೂರು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಗೆ ವಿವರಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಮಹತ್ವದ ಬಗ್ಗೆ ಹೇಳ್ತಾರಂತೆ ರಾಜೀವ್ ರೈ ಅವರಿಗೆ DK ಅವರು. Rajiv Rai, MP from Uttar Pradesh, has tagged you and said that, sir, he got stuck in the traffic. Okay, come on, let me meet him in Delhi. You tell him I'll meet in Delhi. What will be the traffic in Delhi? I'll show you. I'll also tag. Sir, Rajiv Rai, MP from Uttar Pradesh, has tagged you and said that, sir, he got stuck in the traffic. Okay, come on, let me meet him in Delhi. You tell him I'll meet in Delhi. What will be the traffic in Delhi? I'll show you. I'll also tag. Sir,